ಯಾರೋ ಬ್ರಿಟಿಷ್ ಅವ್ರ ಕಾಲದಲ್ಲಿ ಕೆಂಚನಹಳ್ಳಿಯರ ಒಬ್ಬ ಕೆಲ್ಸಕ್ಕೆ ಹೋಗ್ತಿದ್ದ ಸಾತ್ನೂರ್ಗೆ. ಅಲ್ಲೊಂದು ಆಫೀಸ್ ಇತ್ತು, ಅಲ್ಲೊಬ್ರು ಇಂಗ್ಲಿಷ್ ಅಧಿಕಾರಿಗಳಿದ್ರು ಬ್ರಿಟಿಷ್ನವ್ರು. ಅಲ್ಲಿ ಏನ್ ಕೆಲಸ, ಒಂದು ಕಸ ಗುಡಿಸೋದು, ನೀರ್ ತಂದ್ ಮಡಗೋದು, ಏನೋ ಇವನು ಕೆಲಸ ಮಾಡ್ತಿದ್ದ. ಸಂಬಳ ಒಂದಷ್ಟು ಬತ್ತಿತ್ತು, 200-300. ಏನಪ್ಪ ವ್ಯತ್ಯಾಸ ಅಂದ್ರೆ ಆಫೀಸರ್ಗೆ ಸರಿಯಾಗಿ ಕನ್ನಡ ಬರೋಲ್ತು, ಇವನು ಸರಿಯಾಗಿ ಇಂಗ್ಲಿಷ್ ಬರೋಲ್ತು. ಹೆಂಗೋ ಆಯ್ತಿತ್ತು, ಕೈಸನೆ ಬೈಸನೆಲ್ಲ ಹೇಳ್ತಿದ್ದ, ನಡೀತಿದ್ ಜೀವನ. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಅವ್ರು ಆಫೀಸ್ ಹೋಗ್ಬಿಟ್ರು. ಕಾಂತನಹಳ್ಳಿ ವಯಸ್ಸಾಗಿತ್ತು, ಸತ್ವದ ಮಣ್ಣು ಮಾಡಿದ್ರು, ಸಂಸ್ಕಾರ ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ಹೆಂಡತಿ ಹೇಳಿದ್ಲು ಸಾಯಂಕಾಲ, ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮ್ಮ ಆಫೀಸರ್ ಹತ್ರ ರಜಾ ತಗೊಂಡ್ಬಂದ್ಬಿಡು. 15 ದಿನ ರಜಾ ಕೇಳು. ತಿಥಿ ಮಾಡ್ಬೇಕಲ್ಲ ನಿಮ್ಮಪ್ಪಂಗೆ, ಕಾಲ್ ನೋಡ್ಸ್ಬೇಕು, ನಂಟ್ರ ಕರಿಬೇಕು, ಒಡೆ ಕಜೆ ಎಲ್ಲ ಮಾಡ್ಬೇಕು, ಏನೇನೋ ಸಂಪ್ರದಾಯ ಅದೆಲ್ಲ ಆಯ್ತಂತ ಇವನು ಹೋದ. ಆಫೀಸರ್ ಕುಂತಿದ್ರು. ನಮಸ್ಕಾರ ಸ್ವಾಮಿ ಅಂದ. ಗುಡ್ ಮಾರ್ನಿಂಗ್, ಕೆಲಸ ನೋಡು ಅಂದ್ರು. ಸ್ವಾಮಿ ಏನೇ ಅಂದ್ರು, ಗುಳೋ ಅಂತೊಳಗ್ ಶುರು ಮಾಡ್ಬಿಟ್ಟ. ಯಾಕೆ ಕಳ್ತಾನಿಲ್ಲ ಅಂತ. ಯಾಕೆ ಕಳ್ತಿ ಅಂದ್ರು. ನಮ್ಮ ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅಂದ. ಅವ್ರು ದಡಕಂತ ಮ್ಯಾಕ್ ಎದ್ಬಿಟ್ಟು ಟೋಪಿ ತೆಗೆದು ಕೆಳಕಿಟ್ಬಿಟ್ಟು 5 ನಿಮಿಷ ಮೌನ ಆಚರಿಸ್ಬಿಟ್ಟು ಕಸ ಗುಡ್ಸು ಅಂದ್ರು. ಇದೇನ್ ನಮ್ಮ ಅಪ್ಪ ಸತ್ತೋದಂದ್ರೆ ಮೌನ ಆಚರಿಸು ಅಂತ ನೀವು? ಸ್ವಾಮಿ ಒಂದ್ 15 ದಿನ ರಜೆ ಕೊಡಿ ಅಂದ. ಯಾಕೆ ಅಂದ್ರು. ನಮ್ಮ ಅಪ್ಪನ್ ತಿಥಿ ಮಾಡೋಕೆ ಅಂದ. ತಿಥಿ? ವಾಟ್ ಇಸ್ ಮೀನಿಂಗ್ ಆಫ್ ತಿಥಿ? ತಿಥಿ ಅಂದ್ರೆ ಏನು ಅಂದ್ರು. ಇವನು ಅದೇ ಸ್ವಾಮಿ ತಿಥಿ ಅಂದ. ಏನಂಗಂದ್ರೆ ತಿಥಿ ಅಂದ್ರೆ ಏನು ಅಂತ. ಒಳ್ಳೆ ಕತ್ ಬತ್ತಲ್ಲಪ್ಪ. ತಿಥಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ. ಹೇಳುವ ಅಂದ್ರೆ ಇಂಗ್ಲಿಷ್ ಅಲ್ಲಿ ತಿಥಿ ಏನು ಅಂತ ಇವನಿಗೂ ಗೊತ್ತಿಲ್ಲ. ಇವನ್ ಶುರು ಮಾಡ್ದ, ನಮ್ಮಪ್ಪ ಸತ್ತೋಗಿಂಗು, ತಗೊಂಡೋಗ್ ಬೆಂಕಿಗೆ ಹಾಕಿಂಗು, ಬಾಯಿಗೆ ಬಡ್ಕಳಿಂಗು, ಆಮೇಲೆ ಒಡೆ ಕಜಿಯ ಮಾಡಿಂಗು, ಕಾಲ್ ಒಡ್ಸಿಂಗು, ನಂಟ್ರಿಗೆಲ್ಲ ಹಂಚಿಂಗು, ಕರ್ದಿಂಗು ಸ್ವಾಮಿ. ತಿಥಿ ದಿವಸ ಎದೆ ಮೇಲೆಲ್ಲ ಹಾಕಿಂಗು, ಗಡಿಗೆ ದಬ್ನೆ ತಾಕಿಂಗು, ಬಾಯಲ್ಲಿ ಅಬ್ಲಾಬು ಬಡ್ಕಳಿಂಗು, ಅದೇ ತಿಥಿ ಹಿಂಗು ಅಂದ. ಹಿಂಗು ಬಾಯಲ್ಲಿ ಅಬ್ಲಾಬು ಬಡ್ಕಳಿಂಗು, ಅದೇ ತಿಥಿ ಹಿಂಗು ಅಂದ. ಇವ್ನಿಗೆ ಏನು ಅರ್ಥ ಅಲ್ಲ, ಎಲ್ಲ ಹಿಂಗ್ ಸೇರ್ಸ್ಕೊಂಟದ್ದಲ್ಲ. ಆಫೀಸರ್ ಅನ್ಕೊಂಡ್ರು ಪಾಪ ಯಾಕೋ ಅಳ್ತಾವನೇನೋ ಕಷ್ಟವೇನೋ ಅಂತ. ಆಯ್ತು ಹೋಗೋ, ಅಳ್ಬೇಡ, ಹೋಗು, ರಜೆ ಕೊಟ್ಟಿದ್ದೀನಿ, ಲೀವ್ ಸ್ಯಾಂಕ್ಷನ್ ಅಂದ್ರು. ಸದ್ಯ ಕೊಟ್ಟನಲ್ಲ ಅಂತ ಓಡ್ ಬಚ್ಚಿದೆ ಅವನು. ಆಫೀಸರ್ ಕಲ್ದೆ, ಬಾಯ್ಲಿ ಬಾರ ಇಲ್ಲಿ, 15 ದಿವಸ ರಜೆ. ನನಗೆ ಯಾಕೋ ಅನುಮಾನ ಅಂದ್ರು. ಸ್ವಾಮಿ ಅಪ್ಪ ಸತೋದ ಅಂತ ಸುಳ್ಳು ಹೇಳೋಕಾದ್ದ ನಿಮಗ್ ನಾನು? ಈಗ ಬನ್ನಿ ನಮ್ ಕಾಂಚನಹಳ್ಳಿಲಿ ಯಾರನ್ನಾರ ಕೇಳಿ ಸ್ವಾಮಿ, ಯಾರನ್ನಾರ ಕೇಳಿ, ನಮ್ಮಪ್ಪ ನಿಜವಾಗ್ಲೂ ಸತ್ತೋಗವನೆ ಅಂದ. ಆಫೀಸರ್ ಅಂದ್ರು, ಆಯ್ತು ಹೋಗು, ನಾನ್ ಬರುದಿಲ್ಲ, ಯಾರನ್ನೂ ಕೇಳುದಿಲ್ಲ, ವಿಚಾರಣೆ ಮಾಡುದಿಲ್ಲ. ಈಗ ನೀನ್ ಹೋಗು, ನೀನ್ ರಜಾ ಮುಗಿಸ್ಕೊಂಡ್ ಬರುವಾಗ ನಿಮ್ಮ ಅಪ್ಪನ್ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದ್ರು. ತಿಥಿ ಹೆಂಗಪ್ಪ ತೋರ್ಸಾನ ಇವನಿಗೆ? ಒಳ್ಳೆ ಕತ್ ಬತ್ತಲ್ಲ. ಸದ್ಯ ರಜಾ ಕೊಟ್ನಲ್ಲಿ ನೋಡ್ಕವ ಅಂತ ಬಂದ. ತಿಥಿ ಎಲ್ಲ ಮುಗೀತು, ಸಂಪ್ರದಾಯ ಎಲ್ಲ ಮುಗೀತು. ಆಫೀಸ್ಗೆ ಹೋಗ್ಬೇಕು ಅವತ್ತು. ಇವನು ಭಯ ಶುರುವಾಯ್ತು. ಹಂಗಂದ ಅವನೆಲ್ಲ ತಿಥಿ ತಂದು ತೋರ್ಸು ಅಂತ. ಹೆಂಡತಿ ಕರೆದ, ಬಾಯ್ಲಿ, ನಮ್ಮ ಆಫೀಸರು, ಅವನಿಗೆ ತಿಥಿ ಸಂಪ್ರದಾಯ ಮದುವೆ ಏನೂ ಗೊತ್ತಿಲ್ಲ. ಅವರು ಇಂಗ್ಲಿಷ್ ಅವರು. ನಾನು ಬರುವಾಗ ರಜಾ ಕೊಟ್ಬಿಟ್ಟು ಏನಂದ ಗೊತ್ತಾ, ನೀ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ತೋರ್ಸು ಅಂದ್ಬಿಟ್ಟು ಅವನೇ. ಏನೇ ಮಾಡುದು ಇವಾಗ ಅಂದ. ಆಯಮ್ಮ ಅಂದ್ಲು, ಒಂದ್ ತಿಥಿ ಕಾರ್ಡ್ ತಗೊಂಡೋಗಿ ಕೊಟ್ಬಿಡು, ಓದ್ಕೊಂಡ್ ಸುಮ್ನೆ ಆಯ್ತಾನೆ ಅಂದ್ಲು. ಏನೇ ಮಾಡುದು ಇವಾಗ ಅಂದ. ಒಂದ್ ತಿಥಿ ಕಾರ್ಡ್ ತಗೊಂಡೋಗಿ ಕೊಟ್ಬಿಡು, ಓದ್ಕೊಂಡ್ ಸುಮ್ನೆ ಆಯ್ತಾನೆ ಅಂದ್ಲು. ಆಹಾ, ಎಂತ ಬುದ್ಧಿವಂತೆ ಅಮ್ಮಿ ನೀನು. ಕನ್ನಡ ಮಾತಾಡೋಕೆ ಬರಲ್ತು ಸರಿಯಾಗ ಅವನ್ಗೆ, ಇನ್ನು ಓದ್ಬಿಟ್ಟಾನ ಅವನು. ಈಗ ಏನ್ ಮಾಡುವ? ನಿಮ್ಮ ಆಫೀಸರು ಯಾರ ತಿಥಿನೂ ಮಾಡಿಲ್ವಾ? ಇಲ್ಲ ಇಲ್ಲ, ಅವ್ರ ಸಂಪ್ರದಾಯವೇ ಇಲ್ಲ ಅದು. ಹಂಗಿದ್ಮೇಲೆ ನಾವೇನ್ ತೋರ್ಸರು ತಿಥಿ ನಮ್ಕತಾನೆ ಅಂತ ಆಯ್ತು. ತಗೋಬಲ್ಲ ಒಂದು ಪಂಚಾಯತ್ ಉಂಡ ಅಂತ ತರ್ಸಿದ್ಲು. ಈ ವಡೆ, ಕಜಿಯ, ಚಿಕನ್ ಉಂಡೆ, ಕೊಳಬಳೆ, ಚಕ್ಲಿ ಎಲ್ಲ ಇದ್ವಲ್ಲ, ಎಲ್ಲ ತುಂಬಿಟ್ಟು ಒಂದು ಬುತ್ತಿ ಕಟ್ಟೇಬಿಟ್ಲು ಅವಳು. ಕುಂಕುಮ ಕಲಸಿ ಮೇಲೆ ಒಂದು 3 ನಾಮ ಮಡಗ್ಬಿಟ್ಲು ಬಿಳಿ ಬಟ್ಟೆ ಮೇಲೆ. ಆ ಬುತ್ತಿ ಗಂಟ್ಗೊಂದು ಹೂವು ಮುಡಿಸ್ಬಿಟ್ಲು. ಗಂಡನ ತಲೆ ಮ್ಯಾಕ್ ಎತ್ ಮಡಗ್ಬಿಟ್ಲು. ಇದು ತಗೊಂಡೋಗಿ ಟೇಬಲ್ ಮ್ಯಾಕ್ ಮಡಗ್ಬಿಡು. ಇದೇ ನಮ್ಮ ಅಪ್ಪನ ತಿಥಿಯನ್ನು ನೋಡ್ಕೊ ಸುಮ್ಮನೆ ಆಯ್ತಾನೆ. ಇವನು ಒಳ್ಳೆ ಮೇಲ್ಕೋಟೆ ಚಲುವರಾಯ ಸ್ವಾಮಿದು ವೈರ್ಮುಡಿ ಒತ್ಕ ಬಂದ್ಬಿಟ್ಟ. ಟೇಬಲ್ ಮ್ಯಾಕ್ ಮಡಗವನೆ, ಕಸ ಗುಡಿಸ್ತಿದ್ದ. ಆಫೀಸರ್ ಬಂದ್ರೆ, ಬಂದೇನಾ ಸರ್? ಬಂದೆ ಸರ್. ಎಲ್ಲ ನಿಮ್ಮ ಅಪ್ಪನ ತಿಥಿ ಅಲ್ಲಿ ಮಡಿಗೆ ನೋಡಿ ಸರ್, ಅದೇ ನಮ್ಮ ಅಪ್ಪನ ತಿಥಿ. ನೋಡಿದ್ರು, ನಮಗೆ ಮೇಲೆ ಹಾಕಿತ್ತಲ್ಲ ಇದೇ ತಿಥಿ ಏನೋ ಅನ್ಕೊಬಿಟ್ಟ. ಗಂಟು ಬಿಚ್ಚಿದ್ರು, ಕಜಾಯ ಸಿಹಿ ಸಿಕ್ಬಿಡ್ತು ಮೊದ್ಲೆ. ಆ ಕಜಾಯ ತಿಂದ್ರು, ಅಪರೂಪ ತಿಂಡಿ, ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು. ಯುವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್. ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು. ಯುವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್.
ವಂಡರ್ಫುಲ್. ನಿಮ್ಮ ಅಪ್ಪನ ತಿಥಿ ಬಹಳ ಚೆನ್ನಾಗದೆ ಕಣೆಯ. ಹಿಂಗ್ ಮಾಡ್ತೀನಿ ಅಂತ ಗೊತ್ತಿದ್ರೆ ಇನ್ನೊಂದ್ 5 ದಿನ ರಜಾ ಕೊಡ್ತೀನಲ್ಲ. ಚೆನ್ನಾಗದೆ ನಿಮ್ಮ ಅಪ್ಪನ ತಿಥಿ. ಸ್ವೀಟ್ ವೆಲ್, ಸೂಪರ್ ಸೂಪರ್. ತಿಂದ್ರು ಏನೋ ಒಂದ್ 20 ಕಜೆ ಇದ್ದೋ ತಿನ್ಕೊಂಡ್ ನಮ್ ಮನಕಾಯವಾಗ ಮತ್ ತಿನ್ಬೇಕು ಹುಡುಕ್ತಾನ ಅಲ್ಲಿಲ್ಲ. ಹೇ ಬಾರ ಇಲ್ಲಿ ಅಂದ್ರು. ಏನ್ ಸರ್ ನಿಮ್ಮ ಅಪ್ಪನ ತಿಥಿ ಮಾಡೋಕೆ ಎಷ್ಟು ಖರ್ಚಾಗಿ? ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದ 1,500 ರೂಪಾಯಿ ಆಗಿತ್ತು ಸ್ವಾಮಿ, 1,500 ಆಗಿತ್ತು. ಹೌದಾ ಅಂತ ಡ್ರಾಯರ್ ತೆಗೆದು 2,000 ರೂಪಾಯಿ ಕೊಟ್ರು. ತಗೋ, ನಾಳಕ್ ಬರುವಾಗ ನಾನು ತಿಥಿ ಮಾಡ್ಕಬಾ, ತಿನ್ಬೇಕು ಅಂದ್ರು. ಇವನ್ ಮನಕಾಯನಾಗ ಕಜೇನೆ ತಿಥಿ ಅನ್ಕೊಬಿಟ್ಟವನಿಲ್ಲಪ್ಪ, ನಾನು ಹೆಡ್ತಿ ಮಾಡಿದ ಕೆಲ್ಸಕ್ಕೆ ಅಂತ ಅನರ್ಥ ಆಗೋಯ್ತು. ಆಯ್ತು ಸ್ವಾಮಿ ಮಾಡ್ಕೊ ಬರ್ತೀನಿ ಅಂತ ಬಂದು ದುಡ್ಡು ಕೊಟ್ಟ. ತಗಮ್ಮಿ ನೀನೇನೋ ಮಾಡೋಕ್ ಹೋಗ, ಅದೇನೋ ಆಯ್ತು ಕಣ್ಮಿ. ಅಲ್ಲಿ ಅವನು ಕಜೇನೆ ತಿಥಿ ಅನ್ಕೊಬಿಟ್ಟು ನನ್ ತಿಥಿ ಮಾಡುವಂತ ಕಾಸು ಕೊಟ್ಟು ಕಳ್ಸವನೆ. ನನ್ನ ಹಣೆ ಬರ್ಗ್ ನೋಡಿ ಅಂತ ಕತೆ ಬತ್ತೀಗ. ಅವನು ಕಜೇನೆ ತಿಥಿ ಅನ್ಕೊಬಿಟ್ಟು ನನ್ ತಿಥಿ ಮಾಡುವಂತ ಕಾಸು ಕೊಟ್ಟು ಕಳ್ಸವನೆ. ನನ್ನ ಹಣೆ ಬರ್ಗ್ ನೋಡಿ ಅಂತ ಕತೆ ಬತ್ತೀಗ. ಅಯ್ಯೋ ಸಾಕಾಗಿದ್ನಲ್ಲಪ್ಪ. ಅಕ್ಕಪಕ್ಕದ ಮನೆ ಒಂದ್ 4-5 ಜನ ಹೆಣ್ಮಕ್ಳು ಕರೆದ್ಲ ಅಮ್ಮ, ಒಂದಷ್ಟು ಕಜೆಯ ಮಾಡಿದ್ಲು. ಒಂದು ಬುಟ್ಟಿ ಒಂದು ಮಂಕ್ರಿ ಕಜೆಯ ಮಾಡಿ ಕೊಟ್ಟು ಕಳ್ಸಿದ್ಲು. ಬೆಳಗ್ಗೆ 8-9 ಗಂಟೆ ಒತ್ಕ ಬತ್ತಾವ್. ಆಫೀಸರು 10 ಗಂಟೆಗೆ ಬತ್ತಿದ್ರು, 9 ಗಂಟೆಗೆ ಬಂದು ಕೂತವನು ಕಜೆ ದಾಸೆ. ಎಲ್ಲ ನಂತಿತೆ ನೋಡಿ ಸ್ವಾಮಿ ಒತ್ಕ ಬತ್ತಿಲ್ವಾ ಅಂತ ಅನುಮಾನ ಬಂದ್ಬಿಡ್ತಿ ಇವ್ರಿಗೆ. ನಿಮ್ಮ ಅಪ್ಪನ ತಿಥಿ ಹಂಗಿತ್ತು, ನನ್ ತಿಥಿ ಯಾಕೆ ಹಿಂಗದೆ ಅಂದ್ರು. ಅಂದ್ರೆ ನೆನ್ನೆ ಬುತ್ತಿ ಕಟ್ಗೆ ಹೋಗಿದ್ದೆ, ಅವತ್ ಬ್ಯಾಂಕಲ್ಲಿ ಹೊತ್ಕೋಯ್ತವನು. ಅನುಮಾನ ಬಂದ್ಬಿಡ್ತವನು. ಇವನು ಬುದ್ಧಿವಂತನೆ. ಸ್ವಾಮಿ ನಮ್ಮ ಅಪ್ಪಂದು 1,500 ರೂಪಾಯಿ ಸ್ಮಾಲ್ ತಿಥಿ, ನಿಮ್ದು 2,000 ರೂಪಾಯಿ ಬಿಗ್ ತಿಥಿ ಅಂದ. ಮಡಗಿದ್ರು ಕಜ್ಜೆ ಅದ್ಬಿಟ್ಟಿ. ಕಜ್ಜೆಯ ತಿಂತ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅವ್ನು ಬಿಡೋ ಅಂತ ಹೇಳ್ತಾವನೆ. ಬಾರ ಇಲ್ಲಿ ಅಂದ್ರು. ಏನ್ ಸ್ವಾಮಿ ಅಂದ್ರೆ ಅಪ್ಪಗಬಿಟ್ಟ. ಯಾಕಪ್ಪ ಅಂದ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿಥಿಗಿಂತ ನನ್ನ ತಿಥಿನೇ ಚೆನ್ನಾಗ್ ಮಾಡಿದ್ವಿ ಕಣೋ, ನೆನ್ನೆಗಿಂತ ಇವತ್ತೇ ಚೆನ್ನಾಗ ತಿಥಿ ಅಂದ್ರು. ತಿನ್ ಸಾಯಿ ನನ್ ಮಗನೇ ಅಂದ ಅವನು. ನೆನ್ನೆಗಿಂತ ಇವತ್ತೇ ಚೆನ್ನಾಗ ತಿಥಿ ಅಂದ್ರು. ತಿನ್ ಸಾಯಿ ನನ್ ಮಗನೇ ಅಂದ ಅವನು. ತಿನ್ಕಂಡ ಎಲ್ರಿಗೂ ತಿನಿ ನಂತಿತಿ ಎಲ್ಕ ಅಂತಾನೆ ಆಫೀಸಲ್ಲಿರೋರಿಗೆಲ್ಲ. ಅವರು ಸುಮ್ಮನೆ ಇಸ್ಕ ತಿಂದ್ರು. ಒಂದ್ ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನ್ ಮನೆಗ್ ತಗೊಂಡು ಹೋದ. ಅವ್ನ್ ಹೆಣ್ತಿನು ಇಂಗ್ಲೀಷ್ ನೋಡ್ ಅವಳು ಕೊಟ್ಟ. ಚೆನ್ನಾಗಿತ್ತು. ವಾವ್ ಸ್ವೀಟ್ಫುಲ್ ಡಾರ್ಲಿಂಗ್. ಏನಿದು? ನನ್ ತಿಥಿ ಅಂದ. ಯಾರು ಮಾಡ್ದವ್ರು? ಕಂಟ್ನಳ್ಳಿ ಅವನೊಬ್ಬ ಮಾಡ್ದ. ಒಂಚೂರು ಬರೇಳವನ ಬಂದವನು. ಏನವ ಕರೆದಂತೆ? ನಮ್ಮ ಯಜಮಾನ್ರ ತಿಥಿ ನೀ ಮಾಡ್ದ? ಹ್ಞೂ ಕಣವ. ಎಷ್ಟು ಕೊಟ್ಟಿದ್ರು ಕಾಸು? 2,000 ರೂಪಾಯಿ. ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು 3,000 ಕೊಟ್ಲು. ತಗೋ, ನಾಳಕ್ ನನ್ ತಿಥಿ ಮಾಡ್ಕಬಾ, ತಿನ್ಬೇಕು ಅಂದ್ಲು. ಅಯ್ಯೋ ಅವ್ರ ಮನಕಾಯನಾಗ ನಮ್ಮ ಅಪ್ಪನ ತಿಥಿಗೆ ರಾಜ ಕೇಳುತ್ತೆ. ತಪ್ಪಾಯ್ತೆ. ನಾನು ಗಣ್ಣು ತಿಥಿ ಮಾಡು ಅಂತಾನೆ, ಹೆಡ್ತಿನೂ ತಿಥಿ ಮಾಡು ಅಂತಾಳೆ ಅಂದ್ಬಿಟ್ಟು ತಂದು ಹೆಂಡತಿಗೆ ದುಡ್ಡು ಕೊಟ್ಟ. ತಗಮೇ ಈಗ ಅವ್ನ ಹೆಡ್ತಿಗೂ ತಿಥಿ ಅಂತೆ ಮಾಡ್ಬಿಡಿ ಇವತ್ತು ಅಂತ. ಓ ಸಾಕಾಗ್ ಕೂತೀವಿ ಕಣಪ್ಪ, ನೀ ದುಡ್ಡು ಇಸ್ಕೊಂಬತ್ಲೇ ಇದ್ದಿ ಅಂತವಮ್ಮ. ಒಂದಷ್ಟು ಕಜೆ ಮಾಡ್ಕೊಟ್ ಒಂದ್ ಬುಟ್ಟಿ ಕಜೆ ಹೊತ್ಕ ಬಂದ್ ಮಾಡ್ಬಿಟ್ಟು, ಮೇಡಮ್ ದಿಸ್ ಇಸ್ ಮೈ ಲಾಸ್ಟ್ ತಿಥಿ, ನಾವ್ಯಾರ ತಿಥಿನೂ ಮಾಡುದಿಲ್ಲ, ನಿಮ್ ತಿಥಿ ನೀವೇ ಮಾಡ್ಕೋಬೇಕು ಅಂತ.